ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶಶಿಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನನ್ನ ಕಿಚನಲ್ಲಿ ಮಟನ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ರಂಜಾನ್ ಹಬ್ಬದ ಶುಭಾಶಯಗಳೊಂದಿಗೆ ಯುಗಾದಿಯ ಹೊಸ್ತಡಕನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲರ ಮನೆಯಲ್ಲೂ ನಾನ್ ವೆಜ್ ಮಾಡ್ತಾ ಇರ್ತಾರೆ. ಈ ವಾರ ನೋಡ್ಕೊಂಡು ನೀವು ನೆಕ್ಸ್ಟ್ ವೀಕ್ ಮಾಡಿ. ನಾನು ಮಾಡಿರೋ ಸ್ಟೈಲಲ್ಲಿ, ಇದು ತಮಿಳ್ನಾಡು ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. 3 ಸ್ಟೈಲ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೂರ್ ಬಿರಿಯಾನಿ, ದಿಂಡಿಕಲ್ ಬಿರಿಯಾನಿ, ತಲಪಕಟ್ಟಿ ಬಿರಿಯಾನಿ, ಈ 3 ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ಒಂದು ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡ್ಕೋಬೇಕು. ಇದಕ್ಕೆ ಸೋಂಪು ತಗೊಂಡಿದ್ದೀನಿ 1 ಸ್ಪೂನು, ಕಲ್ಲು ತಗೊಂಡಿದ್ದೀನಿ, ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ, ಲವಂಗ ತಗೊಂಡಿದ್ದೀನಿ, ಏಲಕ್ಕಿ ತಗೊಂಡಿದ್ದೀನಿ, ಬಿರಿಯಾನಿ ಎಲೆ ತಗೊಂಡಿದ್ದೀನಿ, ಮತ್ತೆ ಜೀರಿಗೆ ಸ್ವಲ್ಪ, ಅದೇ ಜಾಜಿ ಪತ್ರಿ ಸ್ವಲ್ಪ, ಮತ್ತೆ ಧನಿಯಾ, ಓಲ್ ಧನಿಯಾ ತಗೊಂಡಿದ್ದೀನಿ. ಇದಿಷ್ಟನ್ನು ಸ್ವಲ್ಪನೇ ಡ್ರೈ ರೋಸ್ಟ್ ಮಾಡಿ ಒಂದು ಪೌಡ್ರ್ ಮಾಡ್ಕೋಬೇಕು. ಬೇರೆ ಪೌಡ್ರ್ ಏನು ಸೇರಿಸಲ್ಲ, ಬಿರಿಯಾನಿ ಮಸಾಲ ಎಲ್ಲ ಏನು ಸೇರಿಸಲ್ಲ, ಇದೇನೆ ಬಿರಿಯಾನಿ ಮಸಾಲ. ಈ ಪೌಡ್ರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಂದು 800 to 900 ಗ್ರಾಮ್ ಇದೆ ಮಟನ್ ತಗೊಂಡಿದ್ದೀನಿ, ತೊಳೆದು ಇಟ್ಕೊಂಡಿದ್ದೀನಿ. ಇವತ್ತು ನಾನು ನನ್ನ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು, ಪ್ಯಾನ್ ಬಿಸಿ ಆದ್ಮೇಲೆ ಎಲ್ಲನೂ ಒಂದೇ ಸಾರಿ ಸುಮ್ಮನೆ 1 ನಿಮಿಷ ಸುಮ್ಮನೆ ಹಂಗೆ ಬಿಸಿ ಆದ್ರೆ ಸಾಕು. ಈಗ ಆಯ್ತು, 1 ನಿಮಿಷ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟೆ. ಇವಾಗ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಮಟನ್ನ ಒಂದು 4 ವಿಷಲ್ ಬರ್ಸ್ಕೋಬೇಕು. ಮಟನ್ನು ಫಸ್ಟ್ ಬೇಯಿಸ್ಕೊಂಡ್ರೆ ನಿಮಗೆ ಬಿರಿಯಾನಿ ಚೆನ್ನಾಗಿರೋದು. ರೈಸ್ ಜೊತೆ ಮಟನ್ ಬೇಯಲ್ಲ. ನೋಡಿ, ಸ್ವಲ್ಪ ಚಿಕ್ಕ ಈರುಳ್ಳಿನ ಜಜ್ಜಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಮಟನ್ ಸೇರಿಸ್ಕೊಂಡು ನಾವು ಇದರಲ್ಲಿ ಹುರ್ಕೊಳ್ಳೋಣ. ನೋಡಿ, ಈ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ. ಈ ವೀಕ್ ನೋಡಿ, ನೀವು ನೆಕ್ಸ್ಟ್ ವೀಕ್ ನಿಮ್ಮ ಮನೆಯಲ್ಲಿ ಇದೇ ತರ ಟ್ರೈ ಮಾಡಿಪ್ಪ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ ಮಟನ್ ಹುರ್ಕೊಳ್ಳೋದಕ್ಕೆ. ಮಟನ್ ಚೆನ್ನಾಗಿರುತ್ತೆ. ಈ ತರ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಇದನ್ನ ಕೂಗಿಸ್ಕೊಂಡಾಗ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಮಿಕ್ಸ್ ಕೊಟ್ಬಿಟ್ಟು ಇದಕ್ಕೆ ಮಟನ್ ಸೇರಿಸ್ಕೊಂಡೆ. ಮಟನ್ ಸೇರಿಸ್ಕೊಂಡು ಸಾಲ್ಟ್ ಹಾಕೊಂಡು ಇದನ್ನ ಸ್ವಲ್ಪ 1-2 ನಿಮಿಷ ಹುರಿದ್ಬಿಟ್ಟು ಆಮೇಲೆ ನೀರು ಸೇರಿಸಿ ಇದನ್ನ ಒಂದು 4 ವಿಷಲ್ ಕೂಗಿಸ್ಕೊಳ್ಳೋಣ. ಮಟನ್ ಸ್ವಲ್ಪ ಎಳ್ಸಾಗಿದ್ರೆ ಬೇಗ ಬೆಂದ್ಬಿಡುತ್ತೆ. ಸ್ವಲ್ಪ ಬಲ್ತಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ, ಇವಾಗ ಸ್ವಲ್ಪ ಟರ್ಮರಿಕ್ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ತಮಿಳ್ನಾಡು ಕಡೆ ತುಂಬಾ ಸ್ಟೈಲ್ ಇದೆ ಬಿರಿಯಾನಿ. ಆಂಬೂರ್ ಬಿರಿಯಾನಿ ಇದೆ, ವಾಣಿಯಂಬಾಡಿನಲ್ಲಿ ಬಿರಿಯಾನಿ ಇದೆ, ಮತ್ತೆ ದಿಂಡಿಕಲ್ ತಲಪಾಕಟ್ಟಿ ಬಿರಿಯಾನಿ, ತುಂಬಾ ಬಿರಿಯಾನಿಗಳಿದೆ. ಎಲ್ಲ ಸೇರಿ ಮಿಕ್ಸ್ ಅಲ್ಲಿ ನಾನು ಮಾಡೋ ಬಿರಿಯಾನಿ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬಿಸಿ ನೀರನ್ನ ಸೇರಿಸ್ಬಿಟ್ಟು ಕುಕ್ಕರ್ ಲಾಕ್ ಮಾಡಿ 4 ವಿಷಲ್ಲು. ನೋಡಿ, ಇವಾಗ ಅದನ್ನ ಡ್ರೈ ರೋಸ್ಟ್ ಮಾಡಿದ್ನ ಪೌಡರ್ ಮಾಡಿ ತಗೊಬಂದೆ. ನಾನು ಇಂಡಿಯಾ ಗೇಟ್ ಅವ್ರದ್ದು ಜೀರಿಗೆ ಸಾಂಬಾರ್ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಈ ಗ್ಲಾಸ್ ಅಂದ್ರೆ 1/4 kg, 1 kgಗೆ 4 ಗ್ಲಾಸ್ ಬರುತ್ತೆ. ನಾನು ಅರ್ಧ kg ರೈಸ್ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ನೋಡಿ, ವಿಷಲ್ ಬರ್ತಾ ಇದೆ. 4 ವಿಷಲ್ ಬಂದ್ಮೇಲೆ ಅದನ್ನ ತೆಗೆದು ಪಕ್ಕಕ್ಕೆ ಇಟ್ಕೊಂತೀನಿ. ಈಗ 2 ಗ್ಲಾಸ್ ರೈಸ್ನ ತೊಳೆದು 1 ಗ್ಲಾಸ್ ನೀರು, ಅದಕ್ಕೆ 2 ಗ್ಲಾಸ್ ರೈಸ್ಗೆ 1 ಗ್ಲಾಸ್ ನೀರು ಹಾಕ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಮಿಕ್ಕಿದ್ದ ನೀರು ಆಮೇಲೆ ಸೇರಿಸ್ಕೊಂತೀನಿ. ನೋಡಿ, ವಿಷಲ್ ಬಂದಿದ್ದಾಯ್ತು. ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟೆ. ಇವಾಗ ಫಸ್ಟ್ ಪೇಸ್ಟ್ ತೋರಿಸ್ತಾ ಇದ್ದೀನಿ. ಇದು ಬೆಳ್ಳುಳ್ಳಿ ಸ್ವಲ್ಪ, 1-2 ಗೆಡ್ಡೆಯಷ್ಟು, ಚಿಕ್ಕ ಸಾಂಬಾರ್ ಈರುಳ್ಳಿ ಸ್ವಲ್ಪ, ಶುಂಠಿ ಸ್ವಲ್ಪ, ಗ್ರೀನ್ ಚಿಲ್ಲಿ ಸ್ವಲ್ಪ. ನೋಡಿ, 2 ಗ್ಲಾಸ್ ರೈಸ್. ಇದನ್ನ ಸ್ವಲ್ಪ ತೊಳೆದು ಬಿಟ್ಟು ನೀರೆಲ್ಲ ಡ್ರೈನ್ ಮಾಡಿಬಿಟ್ಟು 1 ಗ್ಲಾಸ್, ಇವಾಗ 1 ಗ್ಲಾಸ್, ಟೋಟಲ್ 4 ಗ್ಲಾಸ್ ನೀರು ಬೇಕಲ್ವಾ. ನಾವು ಅದಕ್ಕೆ ಇವಾಗ 1 ಗ್ಲಾಸ್ ನೀರು ಸೇರಿಸ್ಬಿಟ್ಟು ಪಕ್ಕದಲ್ಲಿ ಇಟ್ಬಿಡ್ತೀನಿ. ನಾನು ಇವತ್ತು ಕುಕ್ಕರಲ್ಲಿ ಮಾಡ್ತಾ ಇಲ್ಲ, ಪಾತ್ರೆನಲ್ಲೇ ಮಾಡ್ತಾ ಇದ್ದೀನಿ. ಇವತ್ತು ಓಪನ್ ಅಲ್ಲೇ ತೋರ್ಸೋಣ ಅಂತ ಪಾತ್ರೆನಲ್ಲೇ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು 150 ಅಷ್ಟು, 150-170 ಅಷ್ಟು ಬೇಕು ತುಪ್ಪ ಮತ್ತೆ ಆಯಿಲ್ ಸೇರಿಸ್ಕೋಬೇಕು. ಇದಕ್ಕೆ ಗ್ರಾಮ್ ml 150 ml ಇಂದ 170 ml ಅಷ್ಟು ಆಯಿಲು ಮತ್ತೆ ಗೀ ಬೇಕು. ನೋಡಿ, ರೈಸು ತೊಳೆದ್ಬಿಟ್ಟು 1 ಗ್ಲಾಸ್ ನೀರು ಹಾಕ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡ್ಬಿಡ್ತೀನಿ.
ಇವಾಗ ಪಾತ್ರೆಗೆ ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಆಯಿಲ್ ತುಪ್ಪ ಎರಡು ಸೇರಿ 150 ಇಂದ 170 ml ಅಷ್ಟು ಬೇಕಾಗುತ್ತೆ. ಟೇಸ್ಟ್ ಇರುತ್ತೆ, ಈ ಬಿರಿಯಾನಿ ತುಂಬಾ ಟೇಸ್ಟ್ ಇರುತ್ತೆ. ಮಾಡಿ ನೋಡಿ. ನಾನು ತೋರಿಸುವಾಗ ಪ್ರಾಸೆಸ್ ದೊಡ್ಡದಾಗಿ ಕಾಣ್ಬೋದು, ನೀವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಬೇಗ ಮುಗ್ದೋಗ್ಬಿಡುತ್ತೆ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ತೋರಿಸ್ತಾ ಇದ್ದೀನಿ. ಇದಕ್ಕೆಲ್ಲ ಟೊಮೆಟೊ ಜಾಸ್ತಿ ಹಾಕ್ಬಾರ್ದು. ಒಂದೆರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಗ್ರೀನ್ ಚಿಲ್ಲೀಸ್ ಒಂದು 4 ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ ಇಷ್ಟನ್ನ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ನೋಡಿ, ಪಾತ್ರೆಯಲ್ಲಿ ಆಯಿಲ್ ಬಿಸಿ ಆದ್ಮೇಲೆ ಇಷ್ಟನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಸ್ವಲ್ಪ ಗಮ್ಮನ್ನೋ ತನಕ ಅದನ್ನ ಫ್ರೈ ಮಾಡೋಣ. ಸ್ವಲ್ಪ ಅದೆಲ್ಲ ಫ್ರೈ ಆದ್ಮೇಲೆ ನಾವು ಸ್ಲಿಟ್ ಮಾಡಿಟ್ಟಿರೋ ಗ್ರೀನ್ ಚಿಲ್ಲೀಸನ್ನು ಮತ್ತೆ ಈರುಳ್ಳಿನೂ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಸ್ವಲ್ಪ ಕಲರ್ ಟರ್ನ್ ಆಗೋ ತನಕ ಸ್ವಲ್ಪ ಚೇಂಜ್ ಆಗಬೇಕು ಕಲರು. ಯಾವಾಗಲೂ ಅಷ್ಟೇ ಬಿರಿಯಾನಿಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೋಡಿ, ಚೆನ್ನಾಗಿದೆನ ಫ್ರೈ ಮಾಡ್ಕೊಳ್ಳೋಣ. ಈ ಗ್ಯಾಪಲ್ಲಿ ನಾನು ಇದನ್ನ ಪೇಸ್ಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಫಸ್ಟ್ ಪೇಸ್ಟ್ ಇದನ್ನ ಇದ್ರಲ್ಲಿ ಸೇರ್ಸೋಕೆ. ನೋಡಿ, ಪೇಸ್ಟ್ ಮಾಡ್ಕೊಂಡು ಬಂದು ಈರುಳ್ಳಿ ಕಲರ್ ಟರ್ನ್ ಆದ್ಮೇಲೆ ಅದನ್ನ ಸೇರಿಸ್ಕೊಂತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಒಂದ್ 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಸ್ವಲ್ಪ ಟೈಮ್ ಕೊಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ದಪ್ಪ ತಳ ಇರೋ ಪಾತ್ರೆ ಇಟ್ಕೊಳ್ಳಿ. ಆಮೇಲೆ ನಾನು 2 ಟೊಮೆಟೊ ಇಟ್ಕೊಂಡಿದ್ದಿಲ್ವ, ಆಸ್ ಯೂಶುವಲ್ ನಾನು ಕ್ರಶ್ ಮಾಡಿ ಸೇರಿಸ್ಕೊಳ್ಳೋದು ಅದೇ ಥರನೇ ಮಾಡಿ ಸೇರಿಸ್ಕೊತೀನಿ. ನನಗೆ ಬಾಯಿಗೆ ಟೊಮೆಟೊ ಸಿಕ್ಕಿದ್ರೆ ಇಷ್ಟ ಆಗಲ್ಲ. ಮತ್ತೆ ರೆಡ್ ಚಿಲ್ಲಿ ಪೌಡ್ರು 1 ಸ್ಪೂನು ಈ ಟೈಮಲ್ಲಿ ಸೇರಿಸ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಟರ್ಮರಿಕ್ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಫ್ರೈ ಆಗ್ತಾ ಇದೆ ಎಲ್ಲ. ಸ್ವಲ್ಪ ಈ ಹಸಿ ವಾಸನೆ ಹೋಗೋ ತನಕ ಬಿಡಬೇಕು. ಸ್ವಲ್ಪ ಒಂದು 3/4 ಸ್ಪೂನು ಧನಿಯಾ ಪೌಡ್ರು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಡೋಣ. ಇವಾಗ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಕ್ಕೆಲ್ಲ ಜಾಸ್ತಿ ಹಾಕೋದು ಬೇಡ. ಸುಮ್ಮನೆ ಒಂದು ಕೈಯಲ್ಲಿ ಒಂದಿಡಿ ಪ್ರೆಸ್ ಮಾಡಿದ್ರೆ ಅಷ್ಟೇ. ಇದು ತಗೊಂಡು ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟು, ತುಂಬ ಜಾಸ್ತಿ ಬೇಡ, 2 ಸೇರಿ ಒಂದು ಇಡಿ ಅಷ್ಟು ಫ್ರೈ ಮಾಡಿಬಿಟ್ಟು ಅದನ್ನು ಮಿಕ್ಸಿನಲ್ಲಿ ಓಡಿಸ್ಬಿಟ್ಟು ಇದೆಲ್ಲ ಹಾಕ್ಬಿಟ್ಟು ಇವಾಗ ಗ್ರೈಂಡ್ ಮಾಡಿದ್ಮೇಲೆ ಬೆಂದಿರೋ ಮಟನ್ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಮಟನ್ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಇದನ್ನ ಇದರಲ್ಲಿ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಇದರಲ್ಲಿ ಮಸಾಲೆ ಎಲ್ಲ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿಪ್ಪ, ಸಖತ್ತಾಗಿರುತ್ತೆ. ನೀವು ಇದೆಲ್ಲ ಪಾತ್ರೆನಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರಲ್ಲೇ ಮಾಡ್ತೀನಿ ಅಂದರೆ ಲಾಸ್ಟಲ್ಲಿ ಕುಕ್ಕರಲ್ಲಿ ಹಾಕ್ಬಿಟ್ಟು ವಿಷಲ್ ಬರ್ಸ್ಬೋದು. ಎಲ್ಲನೂ ಟ್ರಾನ್ಸ್ಫರ್ ಮಾಡಿಬಿಟ್ಟು, ಇಲ್ಲ ಪಾತ್ರೆನಲ್ಲೇ ಮಾಡ್ತೀನಿ ಅಂದರೆ ಪಾತ್ರೆನಲ್ಲೇ ಮಾಡೋಣ. ಇದು ಫಸ್ಟ್ ಟೈಮ್ ನಾನು ಪಾತ್ರೆನಲ್ಲಿ ಮಾಡ್ತಾ ಇದ್ದೀನಿ, ಓಪನಲ್ಲಿ ತೋರಿಸೋದಕ್ಕೆ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟೆ. ಸ್ವಲ್ಪ ಬೇಯಲಿ ಈ ಮಸಾಲೆನಲ್ಲಿ. ಮಟನ್ನು ಸ್ವಲ್ಪ ಚೆನ್ನಾಗಿ ಬೇಯಲಿ. ಸಾಲ್ಟ್ ಸೇರಿಸ್ಕೊಳ್ಳೋಣ ಸ್ವಲ್ಪ. ಆಲ್ರೆಡಿ ಫಸ್ಟ್ ಸ್ವಲ್ಪ ಸೇರಿಸಿದ್ದೀವಿ ಮಟನ್ ಬೇಯುವಾಗ. ಇವಾಗ ಸ್ವಲ್ಪ ಸಾಲ್ಟ್ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಮೊಸರು ಸೇರಿಸ್ಕೊಂಡು ಒಂದು 100 ml ಅಷ್ಟು ಮೊಸರು ಸೇರಿಸ್ಕೊತಾ ಇದ್ದೀನಿ. ಮೊಸರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ. ಬಿರಿಯಾನಿಗೆಲ್ಲ ಮೊಸರು ನಾವು ಸೇರಿಸಿದಾಗ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ಮೊಸರು ಈಸ್ ಮಸ್ಟ್. ನೋಡಿ, ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡೋಣ. ಇವಾಗ ನಾನು ಫಸ್ಟ್ ತೋರಿಸ್ತಲ್ವ ಡ್ರೈ ರೋಸ್ಟ್ ಪೌಡ್ರು, ಅದನ್ನ ಇವಾಗ 1 ಸ್ಪೂನ್ ಈ ಸಮಯದಲ್ಲಿ ನಾವು ಸೇರಿಸ್ಕೋಬೇಕು. 1 ಸ್ಪೂನ್ ಒಂಚೂರು ಸೇರಿಸ್ಕೊತೀನಿ. ಈ ಪೌಡ್ರನ್ನ ನೀವು ಏರ್ ಟೈಟ್ ಕಂಟೈನರ್ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ನೀವು ಬಿರಿಯಾನಿ ಮಾಡಿದಾಗೆಲ್ಲ ಯಾವ ಬಿರಿಯಾನಿ ಮಾಡಿದ್ರು ಇದನ್ನ ಸೇರಿಸ್ಕೋಬಹುದು. ಈಗ ನೀವು ಬಿರಿಯಾನಿ ಮಸಾಲ ಅಂತ ಅಂಗಡಿನಲ್ಲಿ ತರ್ತಿರಲ್ವಾ, ಇದಕ್ಕೆ ನಾನು ರೆಡ್ ಚಿಲ್ಲಿ ಪೌಡ್ರು ಅಂತ ಹಾಕಿಲ್ಲ ಅಷ್ಟೇನೆ. ನೋಡಿ, ಇವಾಗ 1 ಗ್ಲಾಸ್ ನೀರು, ಮಿಕ್ಸಿ ಜಾರ್ ಎಲ್ಲ ಕ್ಲೀನ್ ಮಾಡಿದ್ದಲ್ವಾ, ಮಟನ್ ಬೇಯಿಸಿದ ನೀರನ್ನೇ ಎಲ್ಲ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ. 1 ಗ್ಲಾಸು ಹಾಕಿದ್ದೀನಿ. ಇವಾಗ ರೈಸ್ ಅಲ್ಲಿ ಆಲ್ರೆಡಿ 1 ಗ್ಲಾಸ್ ಇದೆ, ಇನ್ನು 1.5 ಗ್ಲಾಸ್ ಸೇರಿಸ್ಕೊಂಡು ಟೋಟಲ್ 3.5 ಗ್ಲಾಸ್ ನೀರಾಗುತ್ತೆ. ನೋಡಿ, 2 ಗ್ಲಾಸ್ ಆಯ್ತು. ಇನ್ನೊಂದು 1/2 ಗ್ಲಾಸ್ ಸೇರಿಸ್ಕೊಂತೀನಿ. ರೈಸ್ ಅಲ್ಲಿ ಆಲ್ರೆಡಿ 1 ಗ್ಲಾಸ್ ನೀರು ಹಾಕ್ಬಿಟ್ಟು ನೆನೆ ಹಾಕಿದ್ದೀನಲ್ವಾ. ಜೀರಿಗೆ ಸಂಬ ಬಂದು ಸ್ವಲ್ಪ ನೀರು ಕಮ್ಮಿ ಹಿಡಿಯುತ್ತೆ. ಒಂದೊಂದ್ಸರಿ 1.5 ಗ್ಲಾಸ್ ನೀರಾದ್ರೂ ಸಾಕು 1 ಗ್ಲಾಸ್ಗೆ, ಆ ಥರ ಮೆಜರ್ಮೆಂಟು.
2 ಗ್ಲಾಸ್ ಮಾತ್ರ ಹಾಕ್ಬೇಡಿ. ಇವಾಗ 2.5 ಪ್ಲಸ್ ರೈಸಲ್ಲಿ ಹಾಕಿರೋದು 1 ಗ್ಲಾಸು, ಟೋಟಲಿ 3.5 ಗ್ಲಾಸ್ ಆಯಿತು. ಈ ಸಮಯದಲ್ಲಿ ನೀವು 1 ಸ್ಪೂನ್ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೋಬೋದು. ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಖಾರ ನೋಡ್ಬಿಟ್ಟು ಆ್ಯಡ್ ಮಾಡೋಣ, ಖಾರ ಏನಾದ್ರು ಇದ್ದರೆ ಮನೆಯಲ್ಲಿ ಮಕ್ಕಳು ತಿನ್ನಲ್ಲ ಅನ್ನೋದಕ್ಕೆ ನಾನು ಲಾಸ್ಟಲ್ಲಿ ನೋಡ್ಬಿಟ್ಟು ಆ್ಯಡ್ ಮಾಡ್ಕೊತೀನಿ. ನೀವು ಇವಾಗಲೇ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಬಿರಿಯಾನಿ ಕಲರ್ ತುಂಬ ಚೆನ್ನಾಗಿರುತ್ತೆ, ಒಂಥರ ಬ್ರೌನಿಶ್ ಆಗಿ ಬರುತ್ತೆ. ಇವಾಗ ನೋಡಿ ರೈಸಲ್ಲಿ ಇರೋ ನೀರನ್ನ ನಾನು ಅದು ನೆಂದಿದೆ ಅಲ್ವಾ, ಅದು ನೀರೆಲ್ಲ ಬಗ್ಗಿಸ್ಬಿಟ್ಟು ರೈಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ 2 ಗ್ಲಾಸ್ ರೈಸು ಚೆನ್ನಾಗಿ ಇವಾಗ ಮಿಕ್ಸ್ ಕೊಡೋಣ. ಇದಕ್ಕೆ ಜೀರಿಗೆ ಸಾಂಬಾರ್ ರೈಸು ಓಲ್ಡ್ ತೊಗೊಂಡ್ರೆ ಚೆನ್ನಾಗಿರುತ್ತೆ, ನ್ಯೂ ತೊಗೊಂಡ್ರೆ ಗಂಜಿ ಗಂಜಿ ಥರ ಆಗಿಬಿಡುತ್ತೆ. ಅದಕ್ಕೆ ನಾನು ಇಂಡಿಯಾ ಗೇಟ್ ಅವ್ರದ್ದು ಜೀರಿಗೆ ಸಾಂಬಾರ್ ರೈಸ್ ಯೂಸ್ ಮಾಡ್ತೀನಿ, ಅದು ಚೆನ್ನಾಗಿರುತ್ತೆ. ಅದು ಓಲ್ಡ್ ರೈಸ್ ನೋಡಿ. ಇವಾಗ ಒಂದು ಹಾಫ್ ಲೆಮನ್ನ ಇದಕ್ಕೆ ಹಿಂಡ್ಕೊಳ್ಳೋಣ. ಲೆಮನ್ ಹಾಕೋದ್ರೂ ಬಿರಿಯಾನಿ ಚೆನ್ನಾಗಿರುತ್ತೆ, ಅದರಿಂದನೇ ಲೆಮನ್ ಯೂಸ್ ಮಾಡ್ಬೇಕು ನಾವು, ತುಂಬ ಹಾಕಬೇಡಿ, ಒಂದು ಹಾಫ್ ಸಾಕಷ್ಟೇ. ಹಿಂಡ್ಬಿಟ್ಟು ಈ ಸಮಯದಲ್ಲಿ ಸಾಲ್ಟು ಖಾರ ಎಲ್ಲ ನೋಡ್ಕೊಳ್ಳಿಪ್ಪ. ನಿಮಗೆ ಖಾರ ಕಮ್ಮಿ ಇದ್ರೆ ಇವಾಗ ಈ ಸಮಯದಲ್ಲಿ ಕೂಡ ನೀವು ರೆಡ್ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಬೋದು, ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ಬೋದು, ಸ್ಲಿಟ್ ಮಾಡಿರೋ ಗ್ರೀನ್ ಚಿಲ್ಲೀಸ್ ಕೂಡ ನೀವು ಇದರಲ್ಲಿ ಸೇರಿಸ್ಕೋಬೋದು, ಏನೂ ತೊಂದರೆ ಇಲ್ಲ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ನೋಡಿ ರೈಸ್ ಬೇಯ್ತಾ ಇದೆ, ಮೇಲ್ ಕಾಣಬೇಕು ರೈಸು. ಆ ಸಮಯದಲ್ಲಿ ನಾವು ನೀರೆಲ್ಲ ಸ್ವಲ್ಪ ಡ್ರೈನ್ ಆಗ್ಬಿಟ್ಟು ಒಂದು 70-80% ಆದಮೇಲೆ ನಾವು ಪಾಟಿನಲ್ಲೇ ದಮ್ ಹಾಕೋದು ಹೇಗೆ ಅಂತ ನಾನು ತೋರಿಸ್ತೀನಿ. ನೋಡಿ ಈ ಥರ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ನೋಡಿ ಎಲ್ಲ ನೀರೆಲ್ಲ ಹಿಂಗಿದೆ, ಇನ್ನು ಸ್ವಲ್ಪನೇ ನೀರಿದೆ. ಈ ಸಮಯದಲ್ಲಿ ನಾವು ದಮ್ ಹಾಕಬೇಕು. ನಾನು ಆಲ್ರೆಡಿ ಒಂದು ಓಲ್ಡ್ ತವ ಇಟ್ಕೊಂಡಿದ್ದೀನಿ, ಆ ತವದ ಮೇಲೆ ನಾನು ದಮ್ ಹಾಕೋದು. ನೋಡಿ ಈ ಹಳೇದು ಕಬ್ಬಿಣದ ತವ ಇಟ್ಕೊಂಡಿದ್ದೀನಿ, ಅದು ಬಿಸಿ ಆದಮೇಲೆ ಇದನ್ನು ಮಿಕ್ಸ್ ಮಾಡೋದನ್ನ ಇಟ್ಬಿಟ್ಟು ಇದ್ರ ಮೇಲೆ ಬಾಳೆ ಎಲೆ ಮುಚ್ಚಬಹುದು. ನಾನು ಏನು ಮಾಡ್ತಾ ಇದ್ದೀನಿ, ಕರೆಕ್ಟಾಗಿರೋ ಒಂದು ತಟ್ಟೆನ ಒಳಗಡೆ ಕುತ್ಕೊಳ್ಳುತ್ತೆ, ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಮುಚ್ಚಿಬಿಟ್ರೆ ಆ ದಮ್ಮಲ್ಲೇ ರೈಸು ಚೆನ್ನಾಗಿ ಅರಳುತ್ತೆ. ನೋಡಿ ಇವಾಗ ರಿವರ್ಸಲ್ಲಿ ಕ್ಯಾಪ್ ಮುಚ್ಚಿಬಿಟ್ಟು ಇದ್ರ ಮೇಲೆ ವೆಯ್ಟ್ಗೆ ಕುಕ್ಕರಲ್ಲಿ ನೀರು ಫಿಲ್ ಮಾಡಿಬಿಟ್ಟು ವೆಯ್ಟ್ಗೆ ಚೆನ್ನಾಗಿ ಕುತ್ಕೊಳ್ಳೋಕೆ ಅದ್ರ ಮೇಲೆ ಇಡ್ತೀನಿ. ಇಷ್ಟೇ ದಮ್ಮು. ಅದು ಚೆನ್ನಾಗಿ ಬಿಸಿಯಾಗಿದೆ, ಅಲ್ಲೇ ಸಿಮ್ ಮಾಡಿಬಿಡ್ಬೇಕು. ಆ ಬಿಸಿನಲ್ಲೇ ಇದು ಅರಳಿರುತ್ತೆ. ನೋಡಿ ಇವಾಗ 10 ಮಿನಿಟ್ಸ್ ಆದಮೇಲೆ ನಾನು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಓಪನ್ ಮಾಡೋಕ್ಕೆ ಬೇಗನೆ ದಮ್ಮೆಲ್ಲ ರಿಲೀಸ್ ಆಯ್ತಲ್ಲ, ತೋರಿಸ್ತಾ ಇದ್ದೀನಿ. ನೋಡಿ ಬಿರಿಯಾನಿ ಹೇಗೆ ಸಖತ್ತಾಗಿ ಬಂದಿದೆ. ನೀವು ಮಾಡಿಪ್ಪ, ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನಾನು ಇವಾಗ ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಏನು ಮಾಡ್ತೀನಿ, ಪೆಪ್ಪರ್ ಪೌಡ್ರು ಸ್ವಲ್ಪ ಸೇರಿಸ್ತೀನಿ. ಇವಾಗ ಏನು ಅಷ್ಟೊಂದು ಖಾರ ಏನಿಲ್ಲ, ನೀವು ಫಸ್ಟೇ ಸೇರಿಸ್ಕೊಳ್ಳಿ. ಕಲರ್ ಒಂಥರ ತುಂಬ ಚೆನ್ನಾಗಿರುತ್ತೆ ಪೆಪ್ಪರ್ ಪೌಡ್ರು ಸೇರಿಸಿದಾಗ. ಮಟನ್ಗೆ ಮಾತ್ರ ಸ್ವಲ್ಪ ಪೆಪ್ಪರ್ ಪೌಡ್ರು ಸೇರಿಸಿದ್ರೆ ಟೇಸ್ಟಿಯಾಗಿರುತ್ತೆ. ನೋಡಿ ಇವಾಗ ನಾನು ಸೇರಿಸ್ತಾ ಇದ್ದೀನಿ, ನೀವು ಫಸ್ಟೇ ಸೇರಿಸ್ಕೊಳ್ಳಿ. ಕುಕ್ಕರಲ್ಲಿ ಮಾಡೋದಿದ್ರು ಓಕೆನೆ, ನೀರು ಮಾತ್ರ ಸ್ವಲ್ಪ ಕಮ್ಮಿಯಾಗಿ ಯೂಸ್ ಮಾಡಿ. ಕುಕ್ಕರ್ಗೆ 1.5 ಗ್ಲಾಸ್ ಆದರೆ ಸಾಕು. 1 ಗ್ಲಾಸ್ ರೈಸ್ಗೆ 1.5 ಗ್ಲಾಸ್ ಜೀರಿಗೆ ಸಾಂಬಾರ್ ರೈಸು. ಬಾಸುಮತಿಗೂ ಅಷ್ಟೇ, ಇನ್ನೂ ಕಮ್ಮಿನೇ ಹಾಕಬೇಕು. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತುಪ್ಪ ಕೂಡ ಸ್ವಲ್ಪ ಸೇರಿಸ್ಕೋಬೋದು ಲಾಸ್ಟಲ್ಲಿ. ನಾನು ಸೇರಿಸ್ತಾ ಇದ್ದೀನಿ, ಫಸ್ಟು ಸೇರಿಸಿದ್ದೀನಿ, ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಮಾಡಿ ನಿಮಗೆ ತೋರಿಸ್ತೀನಿ. ನೀವು ಮಾಡಿ ನೋಡಿ ನನಗೆ ಹೇಗಿತ್ತು ಅಂತ ತಿಳಿಸಿ. ನೋಡಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದು ಸಾರಿ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಯುಗಾದಿಯ ಹೊಸ್ತಡಕನ ಶುಭಾಶಯಗಳನ್ನು ಹೇಳ್ತಾ ಈ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭಾಶಯಗಳು. ನೋಡಿ ಬಿರಿಯಾನಿ ಸಖತ್ತಾಗಿ ಬಂದಿದೆ. ನೀವು ಮಾಡಿ ನೋಡಿಪ್ಪ. ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.